ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ಸೊ ಲಾಸ್ಟ್ ಎಪಿಸೋಡಲ್ಲಿ ನಾವು ಬೆಂಗಳೂರಿಂದ ದೇವರ ಮನೆಗೆ ಬಂದು ದೇವರ ಮನೆಯಿಂದ ಕೊಟ್ಗೆಹಾರಕ್ಕೆ ಬಂದಿದ್ವಿ. ಯಾರ್ಯಾರು ಆ ವಿಡಿಯೋ ನೋಡಿಲ್ಲ ಒಂದ್ಸಲ ಆ ವಿಡಿಯೋ ನೋಡಿ. ದೇವರ ಮನೆ ಅಂತೂ ಫುಲ್ಲು ಫಾಗು ಮಿಸ್ಟು ಫುಲ್ ನೋಡೋಕ್ಕೆ ಸಕ್ಕತ್ತಾಗಿತ್ತು. ಸೊ ನಿಮಗೆ ಒಂದು ಕಂಟಿನ್ಯೂಟಿ ಸಿಗುತ್ತೆ ನಾವು ಯಾವ ರೂಟಿಂದ ಬಂದ್ವಿ ಹೇಗೆ ಬಂದ್ವಿ ಅಂತ. ಇವಾಗ ಕೊಟ್ಗೆಹಾರಲ್ಲಿ ಟಿಫನ್ ಮಾಡಿಕೊಂಡು ರಾಣಿಜರಿ ಕಡೆ ಹೊರಟಿದ್ದೀವಿ. ನಾವು ಆ್ಯಕ್ಚುಲಿ ಚಾರ್ಮುಡಿ ಘಾಟ್ಗೂ ಹೋಗಬೇಕಿತ್ತು. ಲಾಸ್ಟ್ ಟೈಮೇ ಹೋಗಿದ್ದೀವಿ ಆ್ಯಂಡ್ ಹೊರನಾಡಲ್ಲಿ ರೂಮ್ ಬುಕ್ ಆಗಿದೆ ಇವತ್ತು ನೈಟ್ಗೆ. ಸೊ ಬೇಗ ಹೋಗಬೇಕು. ಸಂಜೆ ಒಂದು 5 ಗಂಟೆ ಒಳಗೆ ಹೋಗಿಲ್ಲ ಅಂದರೆ ಬೇರೆ ಯಾರಿಗಾರು ರೂಮ್ ಕೊಟ್ಬಿಡ್ತಾರೆ ಅನಿಸುತ್ತೆ. ಅದಕ್ಕೋಸ್ಕರ ಸೊ ಚಾರ್ಮುಡಿ ಘಾಟ್ ಎನಿವೇ ನೋಡಿದ್ದೀವಲ್ಲ ಅಂದ್ಬಿಟ್ಟು ಡೈರೆಕ್ಟ್ ರಾಣಿಜರಿಗೆ ಹೋಗ್ತಾ ಇದ್ದೀವಿ. ಸೊ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ನಮ್ಮ ರೈಡ್ ಕಂಟಿನ್ಯೂ ಮಾಡೋಣ ಬನ್ನಿ. ಈ ಮಾನ್ಸೂನಲ್ಲಂತೂ ಒಳ್ಳೊಳ್ಳೆ ಪ್ಲೇಸಸ್ಸು ಒಳ್ಳೊಳ್ಳೆ ರೂಟ್ ಕವರ್ ಮಾಡಿದ್ದೀನಿ. ಸೊ ನೀವೇನಾದ್ರು ಮಾನ್ಸೂನ್ ಪ್ಲ್ಯಾನ್ ಮಾಡ್ತಿದ್ರೆ ಎಲ್ಲ ಎಪಿಸೋಡ್ಸ್ನೂ ನೋಡಿ. ಸೊ ನೀವೇನಾದ್ರು ರೈಡ್ ಹೋಗ್ಬೇಕಾದ್ರೆ ಯೂಸ್ ಆಗುತ್ತೆ. ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ಥರ ವೀಡಿಯೋಗಳು ಹಾಕ್ತಾ ಇರ್ತೀನಿ. ಬ್ಯಾಂಗ್ಳೂರು ನಿಯರ್ ಪ್ಲೇಸಸ್ ಎಲ್ಲ ತೋರಿಸ್ತಾ ಇರ್ತೀನಿ. ಸೊ ಕೊಟ್ಗೆಹಾರಲ್ಲಿ ಒಂದು ಒಳ್ಳೆ ನೀರು ದೋಸೆ ತಿಂದ್ಕೊಂಡು ಇವಾಗ ರಾಣಿಜರಿ ವ್ಯೂ ಪಾಯಿಂಟ್ ಕಡೆ ಹೋಗ್ತಾ ಇದ್ದೀವಿ. ಕೊಟ್ಗೆಹಾರದಿಂದ ರಾಣಿಜರಿ ವ್ಯೂ ಪಾಯಿಂಟ್ ಬಂದು ಒಂದು 25 ಕಿಲೋಮೀಟರ್ ಇದೆ ಅಷ್ಟೇ. ಇವಾಗ ಆಲ್ಮೋಸ್ಟ್ ಅರ್ಧ ಬಂದಿದ್ದೀವಿ. ಇನ್ನೊಂದು 12 ಕಿಲೋಮೀಟರ್ ಇದೆ ಅಷ್ಟೇ. ಬಟ್ ಏನಂದರೆ ಇಲ್ಲಿ ಒಂದು 25 ಕಿಲೋಮೀಟರ್ ಇದೆ ಅಂದರೆ ಅದು 1 ಅವರ್ ಆಗುತ್ತೆ. ಇವಾಗ 12 ಕಿಲೋಮೀಟರ್ ಇರೋದೂ ಅರ್ಧ ಅವರ್ ತೋರಿಸ್ತಾ ಇದೆ. ಸೊ ರೂಟ್ ನೋಡ್ಬೋದು, ಎಲ್ಲ ಫುಲ್ಲು ಕರ್ ರೂಟು, ಫುಲ್ಲು ಜಿಗ್ಜಾಗು, ಫುಲ್ಲು ಲಾಂಗ್ ಯೂಟರ್ನು ಎಲ್ಲ ಥರನೂ ಐತೆ. ಜೊತೆಗೆ ಫುಲ್ ಕಿತ್ತು ಹೋಗಿದೆ ಎಷ್ಟೊಂದು ಕಡೆ. ಬಟ್ ಬರ್ಬೋದು, ಚೆನ್ನಾಗಿದೆ. ಅಷ್ಟು ಏನು ಫುಲ್ ಆಫ್ ರೋಡ್ ಅನ್ನೋ ಥರ ಏನಿಲ್ಲ. ಅಲ್ಲಲ್ಲಿ ಪ್ಯಾಚ್ಗಳಿದೆ. ಬಟ್ ನೋಡಿ ಆರಾಮಾಗಿ ಬರ್ಬೋದು. ಸಖತ್ತಾಗಿದೆ ಗಾಡಿ ಓಡಿಸೋದಕ್ಕಂತೂ. ಸೊ ಈ ಕಾರ್ಗಳಿಂದ ಹೋಗೋದೇ ಕಷ್ಟ ಇಲ್ಲಿ. ಸಿಕ್ಕಾಬಟ್ಟೆ ಹಳ್ಳ ಕೊಳ್ಳ ಇರೋದ್ರಿಂದ ಅವರು ತುಂಬ ನಿಧಾನಕ್ಕೆ ಬರ್ತಾರೆ. ನಮ್ಗಳಾಗ ಅವ್ರಿಂದ ಇನ್ನೂ ನಿಧಾನಕ್ಕೆಲ್ಲ ಬರೋಕ್ಕಾಗಲ್ಲ. ಯಾಕಂದ್ರೆ ಅವ್ರೇನು ಒಳಗೆ ಕೂತಿರ್ತಾರೆ, ನಾವು ಆ ಹಳ್ಳ ಕೊಳ್ಳದಲ್ಲಿ ಕಾಲುಗಳೆಲ್ಲ ಇಕ್ಬೇಕು, ಫುಲ್ ನೀರು ತುಂಬಿರ್ತವೆ. ಕಾರ್ಗಳಿಂದ ಬರೋದೇ ಸ್ವಲ್ಪ ಕಷ್ಟ ಇಲ್ಲಿ. ಸೊ ಎದುರುಗಡೆ ನೋಡಿ ಟೀ ಎಸ್ಟೇಟ್ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ಗಾಡಿ ಓಡಿಸೋದಕ್ಕೆ. ಆ್ಯಂಡ್ ನಾಳೆ ಕುದುರೆಮುಖ ಹೋಗ್ತೀವಿ. ಕುದುರೆಮುಖ ಫುಲ್ಲು ಪ್ಲೇಸ್ಗಳೇನೆ ಗೊತ್ತಲ್ಲ. ಅದರದ್ದೇ ಆದ ಒಂದು ಇತಿಹಾಸ ಇದೆ, ಅದರದ್ದೇ ಆದ ರಿಸ್ಟ್ರಿಕ್ಷನ್ಸ್ ಇದೆ. ಅದೆಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ ನಿಮಗೆ. ಕೆಳಗೂರು ಟೀ ಎಸ್ಟೇಟ್. ಸೊ ಏನು ಕಾಣಿಸ್ತಾ ಇದೆ ಅಲ್ಲಿ ಕೆಳಗೂರು ಟೀ ಎಸ್ಟೇಟು ಅಲ್ಲೇ ಆಗಿದ್ದು ಯುಗ ಪುರುಷ ಶೂಟಿಂಗ್ ಎಲ್ಲ. ಆ್ಯಂಡ್ ಅದರಲ್ಲಿ ಹೆಸರು ಬರುತ್ತೆ ಕೆಳಗೂರು ಟೀ ಎಸ್ಟೇಟ್ ಅಂತ. ಮೇ ಬಿ ನೋಡಿ ಫುಲ್ ಇದೇ ಸರೌಂಡಿಂಗಲ್ಲೇ ಶೂಟಿಂಗ್ ಎಲ್ಲ ಆಗಿರೋದು. ರಾಣಿಜರಿಗೆ ತುಂಬ ಜನ ಹೋಗ್ತಾ ಇದ್ದಾರೆ. ಅವಾಗಿಂದ ನೋಡಿದೆ ಫುಲ್ಲು ಕಾರವರು ಬೈಕವರು ಎಲ್ಲರೂ ಹೋಗ್ತಾ ಇದ್ದಾರೆ. ಅಲ್ಲಿ ಎಷ್ಟು ಜನ ಇದ್ದಾರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನೋಡಿದ್ರಲ್ಲ ದೇವರ ಮನೆಯಲ್ಲಂತೂ ವ್ಯೂ ಹೇಗಿತ್ತು ಅಂತ. ಏನು ಕಾಣಿಸಿಲ್ಲ, ಫುಲ್ಲು ಗಾಳಿ, ಫುಲ್ಲು ಫಾಗು, ಒಂದು ಚೂರು ವ್ಯೂ ಕಾಣಿಸಿಲ್ಲ. ಇಲ್ಲಾಂದರೆ ಏನಾದ್ರು ವ್ಯೂ ಕಾಣಿಸುತ್ತಾ ನೋಡಬೇಕು. ಸೊ ನೀವು ಹಾಗೆ ಗಾಡಿ ಓಡಿಸ್ಕೊಂಡು ಬರ್ತಾ ಇದ್ರೆ ಒಂದು 20 ಕಿಲೋಮೀಟರ್ಸ್ ಆದಮೇಲೆ ಹಂಗೆ ನಿಮಗೆ ಲೆಫ್ಟ್ ತೊಗೊಬೇಕು. ಲೆಫ್ಟ್ ಅಂದರೆ ನಾರ್ಮಲ್ ಲೆಫ್ಟ್ ಅಲ್ಲ, ಫುಲ್ ಯೂ ಟರ್ನ್ ತೊಗೋಬೇಕು. ನಿಮಗೆ ರೈಟ್ ಸೈಡಲ್ಲಿ ರಾಣಿಜರಿ ಕಾಫಿ ಪಾಯಿಂಟ್ ಅಂತ ಒಂದು ಶಾಪ್ ಸಿಗುತ್ತೆ. ಸೊ ನೋಡ್ಬೋದು ನೀವು ವಿಡಿಯೋದಲ್ಲಿ. ಇಲ್ಲಿ ನೀವು ಯೂ ಟರ್ನ್ ತೊಗೋಬೇಕು. ನಾನು ಟರ್ನ್ ಐತೆ ಅಂದ್ಕೊಂಡು ಈ ಥರ ಕರ್ವ್ ಐತೆ ಅಂದ್ಕೊಂಡಿರಲಿಲ್ಲ. ನಾನು ಲೆಫ್ಟ್ ಟರ್ನ್ ಅಂದಲ್ಲ, ಲೆಫ್ಟ್ ಐತೆ ಅಂದ್ಕೊಂಡೆ. ಸೊ ನೋಡ್ಬೋದು ಇಲ್ಲಿಂದ ರೋಡು ಸಿಕ್ಕಾಪಟ್ಟೆ ಚಿಕ್ಕದಾಗಿದೆ ಆ್ಯಂಡ್ ಫುಲ್ ಕರ್ವಿ ಆಗಿದೆ. ಸೊ ಬರೋರು ಸ್ವಲ್ಪ ನೋಡ್ಕೊಂಡು ಬರಬೇಕು. ಸಿಕ್ಕಾಪಟ್ಟೆ ಸ್ಪೀಡಾಗೆಲ್ಲ ಬರೋಕ್ಕಾಗಲ್ಲ. ಫುಲ್ ರೋಡೆಲ್ಲ ಒಳ್ಳೊಳ್ಳೆ ಟ್ವಿಸ್ಟ್, ಒಳ್ಳೊಳ್ಳೆ ಕರ್ವಿದೆ. ಆ್ಯಂಡ್ ಇಲ್ಲಿಂದ ರಾಣಿಜರಿ ಬಂದು ಜಸ್ಟ್ ಒಂದು 5 to 6 ಕಿಲೋಮೀಟರ್ ಇದೆ ಅಷ್ಟೇ. ಸೊ ವಿಡಿಯೋದಲ್ಲಿ ನೋಡ್ಬೋದು ನನ್ನ ಲೆಫ್ಟ್ಗೆ ಏನು ಬೆಟ್ಟ ಕಾಣಿಸ್ತಾ ಇದೆ ಅದ್ರ ಟಾಪ್ಗೆ ಹೋಗೋದು ನಾವು. ಆ್ಯಂಡ್ ವಿಡಿಯೋದಲ್ಲಿ ನೋಡಿ ಆಲ್ರೆಡಿ ಬೆಟ್ಟದ ಮೇಲೆ ಫುಲ್ಲು ಫಾಗೆಲ್ಲ ಸಕ್ಕತ್ತಾಗಿ ಕವರ್ ಆಗಿದೆ. ಆ್ಯಂಡ್ ರೋಡ್ ಕಂಡೀಷನು ಅಷ್ಟೇ ಸಿಕ್ಕಾಪಟ್ಟೆ ಕಿತ್ತೋಗಿದೆ, ಪ್ಯಾಚ್ಗಳಿದೆ. ತುಂಬ ಸ್ಪೀಡಾಗೆಲ್ಲ ಹೋಗೋದಕ್ಕಾಗೋದಿಲ್ಲ. ಸೊ ರೋಡ್ ಏನಾದ್ರು ಚೆನ್ನಾಗಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಗಾಡಿ ಓಡಿಸೋದಕ್ಕೆ. ಸೊ ಮಳೆ ಬಂದು ಕೆಲವು ಕಡೆ ಅಂತೂ ಫುಲ್ಲು ನೀರು ತುಂಬೋಗಿದೆ. ಪಾತ್ಹೋಲ್ಸ್ಗಳು ಎಷ್ಟೆಷ್ಟು ಆಳ ಇದೆ ಅನ್ನೋದೇ ಗೊತ್ತಾಗಲ್ಲ. ನಾವು ಸ್ವಲ್ಪ ನೋಡ್ಕೊಂಡು ಓಡಿಸ್ಬೇಕು. ಸೊ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 2 ಗಂಟೆ ಆಗಿದೆ. ಇನ್ನೊಂದು 15 ಮಿನಿಟ್ಸ್ ಅಷ್ಟೊತ್ತಿಗೆ ಹೊಂಟೋಗಿರ್ತೀವಿ. ಸೊ ರೋಡ್ ಕಂಡೀಷನ್ ನೋಡಿ ಎಷ್ಟು ಹಾಳಾಗಿದೆ ಅಂತ. ಆ್ಯಂಡ್ ಇಲ್ಲೆಲ್ಲ ರೂಟ್ ಕನ್ಫ್ಯೂಷನ್ ಸ್ವಲ್ಪ ಜಾಸ್ತಿನೇ ಇದೆ. ಆದಷ್ಟು ಗೂಗಲ್ ಮ್ಯಾಪ್ನೇ ನೋಡ್ಕೊಂಡು ಬನ್ನಿ. ಆ್ಯಂಡ್ ನಿಮಗೆ ನೆಟ್ವರ್ಕ್ಗಳು ಸಿಗೋದಿಲ್ಲ ಇಲ್ಲಿ ಕರೆಕ್ಟಾಗಿ. ಬರಬೇಕಾದ್ರೇ ಆಫ್ಲೈನ್ ಮ್ಯಾಪ್ಗಳು ಡೌನ್ಲೋಡ್ ಮಾಡ್ಕೊಬಂದರೆ ಒಳ್ಳೆಯದು. ಸೊ ನೀವು ಎದುರುಗಡೆ ಏನು ನೋಡ್ತಾ ಇದ್ದೀರಾ ಆ ಬೆಟ್ಟದ ತುದಿಗೆ ಹೋಗೋದು ನಾವು. ಇದು ಬಂದು ರಾಣಿಜರಿ ಕ್ಲಿಫ್ ಎಡ್ಜ್ ಪಾಯಿಂಟ್ ಅಂತಾರೆ.
ಕ್ಲಿಫ್ ಎಡ್ಜ್ ಅಂತ ಏನಕ್ಕೆ ಅಂತಾರೆ ಅಂದರೆ ನಾವು ಆ್ಯಕ್ಚುಲಿ ನಾರ್ಮಲ್ಲು ಬೆಟ್ಟದ ತುದಿಲಿ ಹೋಗಿ ನಿಂತಿರಲ್ಲ, ಫುಲ್ಲು ಎಡ್ಜ್ ಇರುತ್ತೆ ಅಲ್ಲಿ, ಅದಕ್ಕೋಸ್ಕರ ಇದನ್ನು ಕ್ಲಿಫ್ ಎಡ್ಜ್ ಅಂತಾರೆ. ಆ್ಯಂಡ್ ಬೆಟ್ಟದ ಮೇಲೆ ಮಳೆ ಬಂದಿರೋದಕ್ಕೆ ಒಂದು ದೊಡ್ಡ ಫಾಲ್ಸ್ ಇದೆ. ಸೊ ವಿಡಿಯೋ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ಸೊ ಫಾಲ್ಸ್ ನೋಡಿ ಝೂಮ್ ಆಗಿ ತೋರಿಸ್ತೀನಿ ಹೇಗಿದೆ ಅಂತ. ನಿಮಗೆ ವಿಡಿಯೋದಲ್ಲಿ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದೆ, ಬಟ್ ಆ್ಯಕ್ಚುಲಿ ಎದುರುಗಡೆ ನೋಡ್ತೀರಂದರೆ ಹೆವಿ ದೊಡ್ಡದಾಗಿದೆ ಫಾಲ್ಸು, ಫುಲ್ಲು ಉದ್ದುಗಿದೆ. ಸೊ ನೋಡ್ಬೋದು ಆಫ್ ರೋಡು ಒಂದು ರೇಂಜಿಗಿದೆ. ಸೊ ಇಲ್ಲೆಲ್ಲ ಬಂದಾಗ ಸಿಂಗಲ್ಸ್ ಬಂದರೆ ಚೆನ್ನಾಗಿರುತ್ತೆ. ನಮ್ಮ ಥರ ಡಬಲ್ಸ್ ಏನಾರು ಬಂದರೆ ಆಫ್ ರೋಡಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಡಬಲ್ಸು ವಿತ್ ಲಗೇಜ್ ಎಲ್ಲ ಬಂದಿರ್ತೀವಿ, ಈಸಿಯಾಗಿ ಗಾಡಿನ ಹ್ಯಾಂಡಲ್ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಮಳೆ ಬಂದಂತೂ ಫುಲ್ಲು ಪಾತೆಲ್ಲ ಸಿಕ್ಕಾಬಟ್ಟೆ ಬದಿ ಆಗೋಗಿದೆ. ಗಾಡಿ ಓಡಿಸ್ತಾ ಇದ್ರೆ ಹಿಂದೆಗಡೆ ಟೈರು ಫುಲ್ಲು ಸ್ಕಿಡ್ ಆಗ್ತಾ ಇರುತ್ತೆ ಆ ಕಡೆ ಈ ಕಡೆ. ಸೊ ಬರ್ಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ಬರಬೇಕು. ಸೊ ಇವಾಗ ನಾವು ಗಾಡಿನ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತೀವಿ. ಟ್ರೆಕ್ಕಿಂಗ್ ಅಂದರೆ ತುಂಬ ಏನಿಲ್ಲ, ಒಂದು 600 to 700 ಮೀಟರ್ಸ್ ಇದೆ ಅಷ್ಟೇ. ಬೇಕಿದ್ರೆ ಇನ್ನೊಂದು 500 ಮೀಟರ್ಸ್ 600 ಮೀಟರ್ಸ್ವರೆಗೂ ಗಾಡಿನಲ್ಲೇ ಹೋಗ್ಬೋದು. ಇನ್ನೂ ಸ್ವಲ್ಪ ಆಫ್ ರೋಡ್ಗಳಿದೆ, ಬಟ್ ಅಲ್ಲಿ ಕಾರವರೆಲ್ಲ ಬೊಲೆರೋದವರು ಹೋಗಿ ಸಿಕ್ಕಾಬಟ್ಟೆ ಹಳ್ಳ ಮಾಡಿಬಿಟ್ಟಿದ್ದಾರೆ. ಹೋಗೋರು ಹೋಗ್ತಾರೆ. ಎನಿವೆ ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋಣ ಅಂತಲೇ ಅಂದ್ಕೊಂಡಿದ್ದೀವಿ. ಸೊ ಅದೇ ಪಾತು ಹೋಗೋದಕ್ಕೆ. ಸೊ ಆಲ್ಮೋಸ್ಟ್ ಎಲ್ಲರೂ ಗಾಡಿ ಇಲ್ಲೇ ನಿಲ್ಲಿಸಿ ಟ್ರೆಕ್ಕಿಂಗ್ ಮಾಡ್ಕೊಂಡೇ ಹೋಗಿರ್ತಾರೆ, ಇಲ್ಲಾಂದರೆ ಜೀಪ್ ರೈಡ್ಗಳಲ್ಲಿ ಹೋಗಿರ್ತಾರೆ. ಸೊ ತೋರಿಸ್ತೀನಿ ಬನ್ನಿ ಜೀಪ್ ರೈಡ್ ಯಾವ ಥರ ಇರುತ್ತೆ ಅಂತ. ನಡ್ಕೊಂಡು ಹೋಗೋರಿಗೆ ಅಂತಲೇ ಸಪ್ರೇಟಾಗಿ ಪಾತ್ ಥರ ಇದೆ ರೋಡ್ ಪಕ್ಕ, ಅಲ್ಲಿ ಆರಾಮಾಗಿ ನಡ್ಕೊಂಡು ಹೋಗ್ಬೋದು, ಯಾವುದೂ ಏನು ಡಿಸ್ಟರ್ಬೆನ್ಸ್ ಇರೋದಿಲ್ಲ ಗಾಡಿಗಳದ್ದು. ಸೊ ನೋಡಿ, ನೀವು ಟ್ರೆಕ್ಕಿಂಗ್ ಎಲ್ಲ ಏನು ಮಾಡೋಲ್ಲ, ನಮ್ಮ ಗಾಡಿನೂ ತೊಗೊಂಡು ಹೋಗೋಕ್ಕಾಗಲ್ಲ ಅಂದರೆ ಈ ಥರ ಜೀಪ್ ರೈಡ್ ಕೂಡ ಬರ್ಬೋದು. ಆರಾಮಾಗಿ ಜೀಪಲ್ಲೇ ಬೆಟ್ಟದ ಹತ್ತತ್ರವರೆಗೂ ಕರ್ಕೊಂಡು ಹೋಗ್ತಾರೆ. ಅದು ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ಸೊ ನೋಡಿ ಹೇಗಿದೆ ಅಂತ. ದೊಡ್ಡ ದೊಡ್ಡ ಮರಗಳ ಮಧ್ಯೆ ನಡ್ಕೊಂಡು ಬರ್ತಾ ಇದ್ರೆ 1 ಕಿಲೋಮೀಟರ್ ಹತ್ತತ್ರ ಹೇಗೆ ಬಂದ್ವಿ ಅನ್ನೋದೇ ಗೊತ್ತಾಗಿಲ್ಲ. ಸೊ ನೋಡಿ ಏನು ಸಕ್ಕತ್ತಾಗಿದೆ ಅಂತ. ಸೊ ಇವಾಗ ಎಂಟ್ರಿ ಪಾಯಿಂಟಿಗೆ ಬಂದಿದ್ದೀವಿ. ನೋಡ್ಬೋದು ಎದುರುಗಡೆ ಒಳ್ಳೆ ಸ್ವರ್ಗಕ್ಕೆ ದಾರಿ ಇದ್ದಂಗೆ ಅದು ಫಾಗಲ್ ಕವರ್ ಆಗಿದೆ, ಸಾಕಾಗಿದೆ. ಸೊ ಅದನ್ನು ದಾಟಿ ಹೋಗಬೇಕು. ಟ್ರೆಕ್ಕಿಂಗ್ ಅಂದರೆ ಇಲ್ಲಿಂದ ಏನು ಜಾಸ್ತಿ ಇಲ್ಲ, ಇಲ್ಲಿಂದ ಜಸ್ಟ್ 1-2 ಮಿನಿಟ್ಸ್ ಒಂದು 200 ಮೀಟರ್ಸ್ ನಡೆದ್ರೆ ಸಾಕು, ಸಿಕ್ಬಿಡುತ್ತೆ ವ್ಯೂ ಪಾಯಿಂಟು. ಸೊ ವೆದರ್ ನೋಡ್ಬೋದು, ಲೈಟಾಗಿ ಮಳೆ ಆಗ್ತಾ ಇದೆ ಆ್ಯಂಡ್ ಫುಲ್ಲು ಫಾಗ್ ಇದೆ. ಫಾಗ್ ಕ್ಲಿಯರ್ ಆಗುತ್ತೆ, ಅಲ್ಲೋಗಿ ನೋಡಬೇಕು. ಸೊ ನಾವು ಬಂದಾಗ ನೋಡಿ ಯಾವ ಥರ ಇದೆ ವೆದರು. ನಾವು ಇದೇನು ಇಲ್ಲೂ ಸಿಕ್ಲಿಲ್ವಲ್ಲ ವ್ಯೂ ಅಂತ ಅಂದ್ಕೊಂಡ್ವಿ. ಒಂದು 5-10 ನಿಮಿಷ ನೋಡ್ತಾ ಇದ್ವಿ, ಹಾಗೇ ಕ್ಲಿಯರ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಮೋಡಗಳು. ಸೊ ಇವಾಗ ನೋಡಿ ವ್ಯೂ ಹೇಗೆ ಕಾಣಿಸುತ್ತೆ ಅಂತ. ಅವಳು ನಮ್ಮೇನು ಹರ್ಕೊಂಡು ಬರ್ತಾ ಇರುತ್ತೆ ಬೆಟ್ಟದ ಕೆಳಗಿಂದ. ಫುಲ್ ನೋಡೋದಕ್ಕೆ ಮಾತ್ರ ಒಂಥರ ಸಖತ್ ಎಕ್ಸ್ಪೀರಿಯನ್ಸು. ಇದು ಪೀಕ್ ಆಗಿತ್ತು ಮಾನ್ಸೂನ್ ಇದು. ಸೊ ನೋಡಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಅದೇ ಎಡ್ಜು ಪಾಯಿಂಟು, ಇಲ್ಲಿಂದ ವ್ಯೂ. ಸೊ ರಾಣಿಜರ್ ವ್ಯೂ ಪಾಯಿಂಟ್ ಎಲ್ಲ ಮುಗೀತು. ಸ್ಟಾರ್ಟಿಂಗ್ ಅದು ಸಿಕ್ಕಾಬಟ್ಟೆ ಫಾಗಿತ್ತು, ಅದು ಎಲ್ಲ ಕಾಣಿಸಲ್ವೇನೋ ಅಂದ್ಕೊಂಡ್ವಿ. ಬಟ್ ಆಮೇಲೆ ಒಂದು 10 ನಿಮಿಷ ಆದಮೇಲೆ ಫುಲ್ ಕ್ಲಿಯರ್ ಆಯಿತು. ವೀಡಿಯೋಗೆ ಫೋಟೋಗೆ ಎಲ್ಲ ಸಿಕ್ತು ಸದ್ಯಕ್ಕೆ. ಅದು ಫುಲ್ ಕವರ್ ಆಗಿಬಿಟ್ಟಿದ್ದರೆ ದೇವರ ಮನೆ ಥರನೇ ಹೋಗಿರೋದು, ನೋಡ್ದಂಗೆ ಅನ್ನಿಸ್ತಿರ್ಲಿಲ್ಲ. ಬಟ್ ರಾಣಿಜರಿಲಂತೂ ಸಿಕ್ತು ವ್ಯೂ. ಸೊ ಇವಾಗ ಅದನ್ನ ಮುಗಿಸ್ಕೊಂಡು ಕೊಡಿಗೆ ಫಾಲ್ಸ್ ಹೋಗ್ತಾ ಇದ್ದೀವಿ. ಕೊಡಿಗೆ ಫಾಲ್ಸ್ ಬಂದು ಇದೇ ರೂಟೇನೆ, ಇಲ್ಲೇ ಹೋಗ್ಬೇಕಾದ್ರೆ ಕಾಣಿಸುತ್ತೆ. ಇಲ್ಲಿಗೆ ರಾಣಿಜರಿಗೆ ಬರಬೇಕಾದ್ರೇ ಲೆಫ್ಟ್ ಸೈಡ್ಗೆ ರೋಡ್ ಇರುತ್ತೆ. ಇವಾಗ ಕೊಡಿಗೆ ಫಾಲ್ಸ್ ನೋಡ್ಕೋಬೇಕು. ಕೊಡಿಗೆ ಫಾಲ್ಸ್ ಬಂದು ಒಬ್ರಿಗೆ ಟಿಕೆಟು 40 ರೂಪಾಯಿ ಇದೆ. ಅದು ಏನು ಟ್ರೆಕ್ಕಿಂಗ್ ಇದೆಯಾ ಇಲ್ಲ ಸ್ಟೆಪ್ಸ್ ಇದೆಯಾ ಏನು ಗೊತ್ತಿಲ್ಲ, ನೋಡಬೇಕು. ಫೋಟೋದಲ್ಲಿ ನೋಡಿದ್ದೀನಿ, ಫಾಲ್ಸು ಸ್ವಲ್ಪ ಚಿಕ್ಕದಾಗಿ ಐತೆ. ಸೊ ತೋರಿಸ್ತೀನಿ ಎಲ್ಲಿ ಹೇಗೆ ಅಂತ. ನೀವು ಬಂದರೆ ಇಲ್ಲಿಗೆಲ್ಲ ನಿಮಗೆ ಒಂದು ಒಳ್ಳೆ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಅಂತೂ ಆಗುತ್ತೆ ಖಂಡಿತ. ನೋಡ್ಬೋದು ಹೇಗಿದೆ ರೋಡು ಅಂತ. ಫುಲ್ಲು ಎಲ್ಲ ಕಲ್ಲುಗಳು, ಫುಲ್ಲು ಬದಿ, ಆ ಬದಿನಲ್ಲೇ ಹೇರ್ ಪಿನ್ಗಳಿದ್ದಾವೆ. ಫುಲ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೇಕು. ಸೊ ಫುಲ್ಲು ಸ್ಟೀಪ್ ಇದೆ ಕೊಡಿಗೆ ಫಾಲ್ಸು, ನೋಡ್ಕೊಂಬರ್ಬೇಕು. ಸುಮ್ಮನೆ ಹಂಗೆ ಗೊತ್ತಿಲ್ಲದಿರೋರು ಬಂದರೆ ಕಷ್ಟ. ಫುಲ್ಲು ಎಲ್ಲ ಅಪ್ ಡೌನು ಕರ್ವು ರೋಡ್ಗಳು. ಬಟ್ ರೋಡ್ ಕಂಡೀಷನ್ ಸದ್ಯಕ್ಕೆ ಚೆನ್ನಾಗಿದೆ, ನೋಡಬೇಕು. ಹಿಂಗೆ ಇದ್ರೆ ಆರಾಮಾಗಿ ಹೋಗಿ ಬಂದ್ಬಿಡ್ಬೋದು. ಸೊ ಇಲ್ಲಿ ನಾವು ಲೆಫ್ಟ್ ತೊಗೊಂಡು ಒಂದು ಸ್ವಲ್ಪ ದೂರ ಆಫ್ ರೋಡ್ ಮಾಡ್ಕೊಂಡು ಹೋಗಬೇಕು. ತುಂಬ ಏನಿಲ್ಲ, ಒಂದು 700 to 800 ಮೀಟರ್ಸ್ ಇದೆ ಅಷ್ಟೇ. ಸೊ ಇದೂ ಆಫ್ ರೋಡೇ. ಸೊ ಆಫ್ ರೋಡ್ ಮಾಡೋ ದಾರಿನೂ ನೋಡಿ ಫುಲ್ಲು ಕಲ್ಲುಗಳು. ಹೆವಿ ಆಫ್ ರೋಡ್ ಅಂತೇನಿಲ್ಲ, ಬಟ್ ಏನಂದರೆ ಗಾಡಿನ ಫುಲ್ ಗಟ್ಟಿಗೆ ಹಿಡ್ಕೊಂಡು ಕುತ್ಕೋಬೇಕು. ಫುಲ್ ಗಾಡಿ ಎತ್ತಿ ಬಿಸಾಕ್ತಾ ಇರುತ್ತೆ. ತುಂಬ ಸ್ಪೀಡಾಗಿ ಏನು ಹೋಗೋದಕ್ಕಾಗೋದಿಲ್ಲ. ಮಳೆ ಬೇರೆ ಬಂದು ಸಿಕ್ಕಾಬಟ್ಟೆ ಬದಿ ಆಗೋಗಿದೆ.
ನಾವು ಆ್ಯಕ್ಚುಲಿ ಫುಲ್ ಇಲ್ಲ, ಮುಕ್ಕಾಲು ಭಾಗ ಆಫ್ ರೋಡ್ ಹೋಗಿ ಅಲ್ಲೇ ರೈಟ್ ಸೈಡ್ ಒಂದು ಮನೆ ಇತ್ತು, ಅಲ್ಲೇ ಪಾರ್ಕಿಂಗ್ ಮಾಡ್ಕೊಂಡ್ವಿ. ಯಾಕಂದರೆ ಅಲ್ಲಿ ಬೊಲೆರೋ ಕಾರ್ಗಳು ಬಂದು ಸಿಕ್ಕಾಪಟ್ಟೆ ಹಳ್ಳ ಆಗೋಗಿತ್ತು. ಸೊ ಬರೋ ದಾರಿ ನೋಡಿ ಹೇಗಿದೆ ಅಂತ. ನೀವು ಬರೋಂಗಿದ್ರೆ ಡೆಡ್ ಎಂಡ್ ಇಲ್ಲಿವರೆಗೂ ಬರ್ಬೋದು. ಇಲ್ಲಿ ಲೆಫ್ಟ್ ಸೈಡಲ್ಲೇ ಚಿಕ್ಕದಾಗಿ ಏನೊಂದು ಶೆಡ್ ಥರ ಕಾಣಿಸ್ತಾ ಇದೆ, ಅಲ್ಲೇ ಟಿಕೆಟ್ ತೊಗೊಂಡು ಹೋಗಬೇಕು. ಟಿಕೆಟ್ ತೊಗೊಂಡು ಲೆಫ್ಟ್ ಸೈಡ್ ಹೋಗಬೇಕು ನಾವು ಫಾಲ್ಸ್ ನೋಡೋದಕ್ಕೆ. ಈ ಫಾಲ್ಸ್ ನೋಡೋದಕ್ಕೆ ಟೋಟಲ್ 2 ಥರ ವ್ಯೂ ಇದೆ. ಒಂದು ಮೇಲ್ಗಡೆ ನಿಂತ್ಕೊಂಡು ನೋಡ್ಬೋದು. ಇವಾಗ ನಾವು ಮೇಲ್ಗಡೆ ನಿಂತ್ಕೊಂಡು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡಿ ಹೇಗಿದೆ ಅಂತ ವ್ಯೂ. ಮೇಲ್ಗಡೆಯಿಂದ ನೋಡೋದಕ್ಕೆ ಸಕ್ಕತ್ತಾಗಿದೆ. ಫಾಲ್ಸ್ ಚಿಕ್ಕದಾಗೆ ಕಾಣಿಸ್ಬೋದು, ಬಟ್ ಸಕ್ಕತ್ ಬ್ಯೂಟಿಫುಲ್ ಆಗಿದೆ. ಆ ಸುತ್ತ ಹಸಿರು ಮಧ್ಯೆ ಒಂದು ಫಾಲ್ಸ್ ಇರೋದು ಸಕ್ಕತ್ತಾಗಿ ಕಾಣಿಸುತ್ತೆ. ನೀವು ನೀರಿಗೆ ಇಳಿದು ಕೂಡ ಆಟ ಆಡ್ಬೋದು, ಬಟ್ ಏನಂದರೆ ಸ್ವಲ್ಪ ಹುಷಾರಾಗಿರಬೇಕು. ಆ್ಯಂಡ್ ಇದ್ರ ಕೆಳಗಡೆನೇ ನಿಮಗೆ ಪಾತ್ ಕಾಣಿಸುತ್ತೆ ಇಳ್ಕೊಂಡು ಹೋಗೋದಕ್ಕೆ. ಆ ವ್ಯೂ ನೋಡೋ ಜಾಗದಿಂದ ಒಂದು 5 ನಿಮಿಷ ಕೆಳಗಡೆ ಇಳಿದ್ರೆ ನಿಮಗೆ ಫಾಲ್ಸ್ ಎದುರುಗಡೆನೇ ಹೋಗ್ಬೋದು. ಆ್ಯಂಡ್ ಫಾಲ್ಸಲ್ಲೂ ಇಳಿಬೋದು ಇಳಿಯೋರು. ಸೊ ನೋಡಿ ಫಾಲ್ಸ್ ಇವಾಗ ಇಳಿದಿದ್ದೀವಿ, ಹತ್ರಕ್ಕೆ ಬಂದಿದ್ದೀವಿ. ಹೇಗಿದೆ ಅಂತ. ಹೆವಿ ಮಳೆ ಬಂದು ಸಖತ್ ಫೋರ್ಸಾಗಿ ಹರಿತಾ ಇದೆ ನೀರು ಮಾತ್ರ. ಫೋಟೋ ತಕ್ಕೊಳ್ಳೋದಕ್ಕೆಲ್ಲ ಒಂದು ಒಳ್ಳೆ ಫಾಲ್ಸ್ ಅಂತಲೇ ಹೇಳ್ಬೋದು. ಫುಲ್ ಹೆವಿ ಹೈಟು ಅಲ್ಲ, ತುಂಬ ಹೆವಿ ಚಿಕ್ಕದ ಥರನೂ ಅಲ್ಲ, ಸಕ್ಕತ್ತಾಗಿದೆ. ಫ್ರೇಮ್ ನೋಡಿ ಹೇಗಿದೆ ಅಂತ ಫಾಲ್ಸ್ದು ಇದು. ಸೊ ನೀವೇನಾದರೂ ರಾಣಿಜರಿಗೆ ಬಂದರೆ ಈ ಸೀಕ್ರೆಟ್ ಫಾಲ್ಸ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನಾವು ರಾಣಿಜರಿ, ಕೊಡಿಗೆ ಫಾಲ್ಸ್ ಎಲ್ಲ ನೋಡಿಕೊಂಡು ಹೊರನಾಡು ರೂಮ್ ಬುಕ್ ಮಾಡಿದ್ವಿ ಟೆಂಪಲ್ ಅಫಿಷಿಯಲ್ ವೆಬ್ಸೈಟಲ್ಲೇ. ಸೊ ಇದು ರೂಮ್ ಎಷ್ಟು ರೂಪಾಯಿ ಅಂತ ಗೆಸ್ ಮಾಡಿ ಹೇಳ್ತೀನಿ. ಈ ರೂಮಲ್ಲಿ ನಿಮಗೆ ಗ್ಲಾಸ್ ಡೋರು, ಫುಲ್ಲು ಬಾಲ್ಕನಿ ವ್ಯೂ ಕೂಡ ಸಿಕ್ಕುತ್ತೆ. ಸೊ ನೋಡ್ಬೋದು ಹೇಗಿದೆ ಅಂತ. ಇದು ಬಂದು ಜಸ್ಟ್ 500 ರುಪೀಸ್ ಅಷ್ಟೇ. ಅಫಿಷಿಯಲ್ ಟೆಂಪಲ್ ವೆಬ್ಸೈಟಲ್ಲೇ ನೀವು ಫೋನ್ ಮಾಡಿ ಬುಕ್ ಮಾಡ್ಕೋಬೇಕು. ರೂಮ್ ಮಾತ್ರ ಪೈಸಾ ವಸೂಲು. ಸೊ ಇವಾಗ ಫ್ರೆಶ್ ಅಪ್ ಆಗಿ ನಾವು ದೇವಸ್ಥಾನ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಹೊರನಾಡಲ್ಲಿರೋದು ಬಂದು ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಈ ಅನ್ನಪೂರ್ಣೇಶ್ವರಿ ದೇವಸ್ಥಾನನ 8ನೇ ಶತಮಾನದಲ್ಲಿ ಸ್ಥಾಪಿಸಿದ್ದು ಅಂತ ಹೇಳ್ತಾರೆ. ಆ್ಯಂಡ್ ಇದು ಬಂದು ಚಿಕ್ಕಮಗಳೂರಿಂದ ಜಸ್ಟ್ 100 ಕಿಲೋಮೀಟರ್ಸ್ ದೂರದಲ್ಲಿದೆ. ಇದ್ರ ಪಕ್ಕನೇ ನಿಮಗೆ ಭದ್ರಾ ನದಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಈ ದೇವಸ್ಥಾನದ ಮೇನ್ ವಿಶೇಷತೆ ಏನು ಅಂದರೆ ನಿಮಗೆ ಇಲ್ಲಿ 3 ಹೊತ್ತೂ ಪ್ರಸಾದ ಸಿಗುತ್ತೆ. ಆ್ಯಂಡ್ ಈ ದೇವಸ್ಥಾನನ 400 ವರ್ಷದಿಂದ ಧರ್ಮಕರ್ತರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದು ಚಿಕ್ಕಮಗಳೂರು ನಿಯರಲ್ಲಿರೋ ಒನ್ ಆಫ್ ದ ಬೆಸ್ಟ್ ಟೆಂಪಲ್ಲು.